ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಕಾವ್ಯಾನಂದ ಇವರು ಬರೆದ ಪೂರ್ವಾಂಗನೆ ಪಶ್ಚಿಮಾಂಗನೆಗೆ ಅನ್ನುವಂತಹ ಕವಿತೆಯ ಭಾವಾರ್ಥವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಮೊದಲಿಗೆ ನಾವು ಕವಿಯ ಪರಿಚಯ ನೋಡೋಣ. ಕಾವ್ಯಾನಂದ ಎನ್ನುವಂತಹ ಕಾವ್ಯನಾಮವನ್ನು ಹೊಂದಿದ ಸಿದ್ಧಯ್ಯ ಪುರಾಣಿಕ ಇವರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ ಅನ್ನುವಂತಹ ಊರಿನಲ್ಲಿ ಹುಟ್ಟಿದರು. ಬಾಲ್ಯದಿಂದಲೇ ತಂದೆಯ ಪುರಾಣ ಪ್ರವಚನಗಳಲ್ಲಿ ಶಿವಶರಣರ ಸಂದೇಶಗಳಿಂದ ಪ್ರಭಾವಿತರಾಗಿ ನವೋದಯ ಸಾಹಿತ್ಯವನ್ನು ಇವರು ಶ್ರೀಮಂತಗೊಳಿಸಿದರು. ಕರ್ನಾಟಕದ ಆಡಳಿತ ಸೇವೆಗೆ ಸೇರಿದ ಇವರು ಕಂದಾಯ ಇಲಾಖೆಯ ಅಧಿಕಾರಿಗಳಾಗಿ, ಜಿಲ್ಲಾಧಿಕಾರಿಯಾಗಿ, ಕಾರ್ಮಿಕ ಇಲಾಖೆಯ ಆಯುಕ್ತರಾಗಿ ಸಮರ್ಥವಾದಂತಹ ಸೇವೆಯನ್ನು ಸಲ್ಲಿಸಿದವರು. ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಜಲಪಾತ, ಕರುಣಾ ಶ್ರಾವಣ, ಮಾನಸ ಸರೋವರ, ಕಲ್ಲೋಲಮಾಲೆ, ಮೊದಲು ಮಾನವನಾಗು ಮೊದಲಾದ ಕವನ ಸಂಕಲನಗಳು, ಕವನ ಸಂಗ್ರಹಗಳು ಕನ್ನಡ ನವೋದಯ ಸಾಹಿತ್ಯದಲ್ಲಿ ತುಂಬ ಜನಪ್ರಿಯವಾಗಿದೆ. ಭಾರತವೀರ ಇದು ನಾಟಕದ ಹೆಸರು, ವಚನೋದ್ಯಾನ, ವಚನನಂದನ ಮುಂತಾದ ಇವರ ಕೃತಿಗಳು ಪ್ರಸಿದ್ಧವಾಗಿವೆ. ಇವರ ವಚನೋದ್ಯಾನ ಕೃತಿಗೆ ಕಲಕತ್ತೆಯ ಭಾರತೀಯ ಭಾಷಾ ಸಂಸ್ಥಾನ ನೀಡುವ ಅತ್ಯುಚ್ಚವಾದಂತಹ ಭಿಲ್ವಾರ ಪ್ರಶಸ್ತಿ ಲಭಿಸಿದೆ. ಇವರ ಹಲವು ಕೃತಿಗಳಿಗೆ ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿವೆ. ಹಾಗೆ 1987ರಲ್ಲಿ ಕಲಬುರಗಿಯಲ್ಲಿ ನಡೆದ 58ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡ ಜನತೆಯ ಗೌರವಾದರಗಳಿಗೆ ಪಾತ್ರರಾಗಿದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಪೂರ್ವಾಂಗನೆ ಪಶ್ಚಿಮಾಂಗನೆ ಈ ಕವಿತೆಯ ಆಶಯವನ್ನು ನೋಡೋಣ. ವಿಶ್ವದ ಎಲ್ಲೆಡೆ ನಡೆಯುತ್ತಿರುವಂತಹ ಕಾಣಸಿಗುವಂತಹ ವರ್ಣದ್ವೇಷ, ಜನಾಂಗದ್ವೇಷ ಭಾವನೆಗಳು ತಾರಕಕ್ಕೇರಿ ತಾರತಮ್ಯ ಭೇದ ಭಾವಗಳು ಮನುಕುಲದ ಏಕತೆಗೆ ಅನಾಹುತವನ್ನು ಉಂಟು ಮಾಡಿದವು. ಈ ಭೇದ ಭಾವ, ದ್ವೇಷ, ಅಸೂಯೆ, ಅಸಹನೆಯ ಬೀಜಗಳನ್ನು ಬಿತ್ತಿ ಮನುಷ್ಯರನ್ನು ಪರಸ್ಪರ ವೈರಿಗಳನ್ನಾಗಿ, ಪ್ರತಿಸ್ಪರ್ಧಿಗಳನ್ನಾಗಿ ಮಾಡಿತು. ಕರಿ ಬಿಳಿ ಬಣ್ಣಗಳು ತಮ್ಮಷ್ಟಕ್ಕೆ ತಾವು ಶ್ರೇಷ್ಠವೂ ಅಲ್ಲ, ಕನಿಷ್ಠವೂ ಅಲ್ಲ. ಕಪ್ಪು ಎಂಬುದು ಅಗೌರವಕ್ಕೆ, ಅವಹೇಳನೆಗೆ ಪಾತ್ರವಾಗಬೇಕಿಲ್ಲ ಎಂಬ ಸಂದೇಶದ ಪ್ರಸ್ತುತ ಕವಿತೆ ಕಪ್ಪು ಬಿಳಿ ಬಣ್ಣದ ಜನರ ಬಾಂಧವ್ಯದ ಬೆಸುಗೆಯಂತಿದೆ. ಹೊರನೋಟದ ಬಣ್ಣ ಸೌಂದರ್ಯಕ್ಕಿಂತ ಅಂತರಂಗದ ಶಕ್ತಿ, ಸಾಮರ್ಥ್ಯ, ಸೃಜನಶೀಲತೆ, ಸಹಕಾರ ಮನೋಭಾವ ಹಾಗೆ ಪ್ರಯೋಜನ ಗುಣಗಳನ್ನು ನಾವಿಂದು ಮುಖ್ಯವಾಗಿ ಗಮನಿಸಬೇಕು ಅನ್ನುವಂತಹ ಔಚಿತ್ಯ, ವಿವೇಕವನ್ನು ಈ ಕವಿತೆಯಲ್ಲಿ ಕಾಣಬಹುದು. ಇಲ್ಲಿ ಪೂರ್ವಾಂಗನೆ ಅನ್ನುವಂತಹ ಪದ ಕಪ್ಪು ವರ್ಣವನ್ನು ಪ್ರತಿನಿಧಿಸುತ್ತದೆ. ಪಶ್ಚಿಮಾಂಗನೆ ಅನ್ನುವಂಥದ್ದು ಬಿಳಿ ವರ್ಣವನ್ನು ಪ್ರತಿನಿಧಿಸುವಂಥದ್ದು. ಅಷ್ಟು ಮಾತ್ರವಲ್ಲ, ಇವು ಪಾಶ್ಚಿಮಾತ್ಯ ಹಾಗೂ ಪೌರಾತ್ಯ ಲೋಕಗಳ ಪ್ರತೀಕವಾಗಿಯೂ ಕೂಡ ಬಳಸಲ್ಪಟ್ಟಿದೆ. ಕಪ್ಪು ಬಿಳಿ ಎರಡೂ ಕೂಡಿ ಸಹಕಾರದಿಂದ ಸಹಬಾಳ್ವೆಯನ್ನು ನಡೆಸಿದಾಗ ಮಾತ್ರ ಸಾರ್ಥಕವಾದಂಥ ಬದುಕು ಸಾಧ್ಯವಾಗ್ತದೆ ಎಂಬುದನ್ನು ಇಲ್ಲಿ ಪೂರ್ವಾಂಗನೆ ಮಾರ್ಮಿಕವಾಗಿ ನುಡಿಯುತ್ತಾಳೆ. ಜಾಗತೀಕರಣ, ವಿಶ್ವ ವ್ಯಾಪಾರ ಮುಂತಾದವುಗಳ ಹಿನ್ನೆಲೆಯಲ್ಲಿ ಜಗತ್ತು ಇಂದು ಸಂಕುಚಿತಗೊಂಡಿದೆ. ಪೂರ್ವ ಪಶ್ಚಿಮಗಳು ಇಂದು ತೀರಾ ಸನಿಹಕ್ಕೆ ಬರುತ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು, ಸೌಹಾರ್ದ ಭಾವನೆಯನ್ನು ಬೆಳೆಸಿಕೊಳ್ಳುವುದು ಅನಿವಾರ್ಯವೂ ಹೌದು, ಅವಶ್ಯವೂ ಹೌದು. ನವೋದಯ ಪರಂಪರೆಯ ಭಾವ ಶ್ರೀಮಂತಿಕೆ, ಲಯಾತ್ಮಕ ಅಭಿವ್ಯಕ್ತಿ, ಭಾವ ಭಾಷೆಗಳ ಮಧುರ ಸಂಗಮವನ್ನು ಇಲ್ಲಿ ಕಾಣಬಹುದು. ಈ ಕಾವ್ಯ ಪರಂಪರೆಯ ಮಾನವೀಯ ಅನುಕಂಪ, ಸರ್ವ ಸಮತಾ ಭಾವ, ಮೌಲ್ಯಾದರ್ಶಗಳಲ್ಲಿ ಇರುವಂತಹ ಅಚಲ ವಿಶ್ವಾಸ, ಸಹಬಾಳ್ವೆಯ ಮಹತ್ವ ಈ ಕವಿತೆಯಲ್ಲಿ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಜಾಗತೀಕರಣದ ಇಂದಿನ ಈ ಸಂದರ್ಭದಲ್ಲಿ ಈ ಕವಿತೆ ಪ್ರಸ್ತುತವೂ ಕೂಡ ಆಗಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಈ ಕವಿತೆಯನ್ನು ನೇರ ನೋಡೋಣ. ನಾ ಕರಿಯಳೆಂದು ನೀ ಜರೆಯಬೇಡ ಬಿಳಿಗೆಳತಿ ಗರ್ವದಿಂದ, ಕಪ್ಪಿಗಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ. ಬಿಳಿಯ ಮೋಡ ನೀಡುವುದು ಇಳೆಗೆ ಬರಿ ಬೆಳಗು, ಬಾಹ್ಯ ಸೌಂದರ್ಯ, ಅಂದ ಚಂದ. ಇಳೆಯ ಜೀವ ಮಳೆ ಬರುವುದಕ್ಕೆ ಕರಿಮೋಡ ಮಾತ್ರದಿಂದ. ತನ್ನನ್ನು ಅವಹೇಳನ ಮಾಡ್ತಾ ಇರುವಂತಹ, ತನ್ನನ್ನು ಜರೆಯುತ್ತಾ ಇರುವಂತಹ ಈ ಪಶ್ಚಿಮಾಂಗನಿಗೆ ಪೂರ್ವಾಂಗನೆ ಈ ರೀತಿ ಹೇಳ್ತಾಳೆ. ನಾನು ಕರಿಯಳು ಎಂದು ನೀನು ಜರೆಯಬೇಡ ಬಿಳಿಗೆಳತಿ ಗರ್ವದಿಂದ, ನೀನು ಅಹಂಕಾರದಿಂದ ನಾನು ಕರಿಯಳು ಅಂತ ನೀನು ನಿಂದಿಸಬೇಡ. ಕಪ್ಪಿಗಿಂತ ಬಿಳಿಯ ಬಣ್ಣ ಶ್ರೇಷ್ಠ ಎಂದು ಹಿರಿಮೆಯಿಂದ ಹೇಳಿರಬಹುದು. ಅದು ಒಣ ಮಾತು. ಹಾಗೆ ಸರ್ವತ್ರ ವಿಶ್ವ ಪ್ರಕೃತಿಯಲ್ಲಿ
ತತ್ವವು ಅಡಗಿದೆ ಕೇಳು. ಇದು ಹೇಳ್ತಾರೆ ನೋಡಿ, ಬಿಳಿಯ ಮೋಡ ನೀಡುವುದು ಇಳೆಗೆ ಬರೀ ಬೆಡಗು ಬಾಹ್ಯ ಸೌಂದರ್ಯವನ್ನು. ಅಂದರೆ ಬಿಳಿಯ ಮೋಡದಿಂದ ನೀಲಾಕಾಶದ ಹಿನ್ನೆಲೆಯಲ್ಲಿ ಭೂಮಿಯ ಅಂದ ಚಂದ ಹೆಚ್ಚುತ್ತದೆ, ಹೌದು. ಬಾಹ್ಯ ಸೌಂದರ್ಯ ಅಂದ ಚಂದ ಹೆಚ್ಚುತ್ತದೆ, ಹೌದು. ಆದರೆ ಹೆಚ್ಚುತ್ತದೆ, ಹೌದು. ಆದರೆ ಕಪ್ಪಾದ ಮೋಡ, ಇಳೆಯ ಜೀವ, ಇಳೆ ಅಂದರೆ ಭೂಮಿಯ ಜೀವಕ್ಕೆ, ಭೂಮಿಗೆ ಜೀವ ಬರಬೇಕಾದರೆ ಕಪ್ಪಿನ ಮೋಡದಿಂದ ಮಾತ್ರ, ಕಪ್ಪಾದ ಮೋಡದಿಂದ ಸುರಿಯುವ ಮಳೆಯೇ ಈ ಭೂಮಿಗೆ ಜೀವ ಎಂಬ ಸೃಷ್ಟಿ ಮೂಲವನ್ನು ನೀನು ಕಲಿತುಕೋ. ಹಾಗಾಗಿ ನಾನು ಕಪ್ಪಿನವಳು ಎಂದು ನೀನು ನಿಂದಿಸಬೇಡ. ಈ ಭೂಮಿಗೆ ಜೀವ ಬರುವಂಥದ್ದು ಕಪ್ಪು ಮೋಡದಿಂದ ಮಾತ್ರ ಎನ್ನುವುದನ್ನು ಪಶ್ಚಿಮಾಂಗನೆಗೆ ಪೂರ್ವಾಂಗನ ಹೇಳ್ತಾಳೆ. ಮುಂದಿನ ಸಾಲನ್ನು ಗಮನಿಸಿ. ಕಣ್ಣ ನೋಟ ಕರಿಯಾಲಿಯಿಂದಲೇ ಕುರುಡು ಬರಿಯ ಬೆಳುಪು, ಬೆಳೆಯ ಕೇಶಗಳೇ ಮುಪ್ಪು, ಯೌವನದ ವಿಜಯಧ್ವಜವು ಕಪ್ಪು. ಕಪ್ಪು ಭೂಮಿಯಲ್ಲೇ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳುಪು ಬಟ್ಟೆ, ಬೆಳೆಯ ಮಂಜಿನಲ್ಲಿ ಬೆಳೆಯಬಹುದೇ, ಬೆಳೆಯುವುದು ಎಲ್ಲ ಕಪ್ಪು. ಇಲ್ಲಿ ಕಣ್ಣಿಗೆ ನೋಟ, ಕಣ್ಣಿನ ನೋಟ, ಕಣ್ಣಿನ ಒಳಗಡೆ ಕರಿಗುಡ್ಡೆ ಇದೆಯಲ್ಲ, ಅದು ಇದ್ದರೆ ಮಾತ್ರ, ಅದು ಸರಿ ಇದ್ದರೆ ಮಾತ್ರ ಕಣ್ಣು ಕಾಣಿಸ್ತದೆ. ಕುರುಡು ಬರಿಯ ಬಿಳುಪು, ಆ ಕಪ್ಪಿನ ಬದಲಿಗೆ ಕಣ್ಣಿನ ಒಳಗಡೆ ಬಿಳುಪು ಇದ್ದರೆ ಅದರಿಂದ ಕಣ್ಣು ಕಾಣಿಸೋದಿಲ್ಲ. ಹಾಗಾಗಿ ಕರಿಗುಡ್ಡೆಯಿಂದಲೇ ಪ್ರತಿ ಪ್ರಾಣಿಗೂ ದೃಷ್ಟಿ ದರ್ಶನ. ಕಣ್ಣಿಗೆ ಬಿಳಿಯ ಪೊರೆ ಬಂದಾಗ ದೃಷ್ಟಿಗೆ ಕುರುಡುತನ ಬಂದುಬಿಡ್ತದೆ. ಹಾಗಾಗಿ ಕರಿಗುಡ್ಡೆಯ ಹಿನ್ನೆಲೆಯ ಬಿಳಿಯ ಬಣ್ಣ ಕೇವಲ ಸೊಗಸಿಗಷ್ಟೇ. ದೃಷ್ಟಿಯೆಲ್ಲ ಕಪ್ಪುಗುಡ್ಡೆಯಿಂದಲೇ. ಇಡೀ ಕಣ್ಣು ಬಿಳಿಯಾದರೆ ಕಣ್ಣಿನ ದೃಷ್ಟಿ ಇಲ್ಲ. ಹಾಗಾಗಿ ಇರುವಂಥದ್ದು, ಕಣ್ಣು ಕಾಣಿಸುವಂಥದ್ದು ಆ ಕಪ್ಪು ಗುಡ್ಡೆ, ಒಳಗಿನ ಕಪ್ಪಿನ ಗುಡ್ಡೆ ಇದೆಯಲ್ಲ, ಅದರಿಂದ ಮಾತ್ರ ಕಣ್ಣು ಕಾಣಿಸ್ತದೆ. ಹಾಗಾಗಿ ಇನ್ನೊಂದನ್ನು ಹೇಳ್ತಾಳೆ ನೋಡಿ, ಬಿಳಿಯ ಕೇಶಗಳೇ ಮುಪ್ಪು. ಒಬ್ಬ ವ್ಯಕ್ತಿಗೆ ಆತನ ಕೇಶ ಅಂದರೆ ಕೂದಲು, ಆ ಕೂದಲು ಬಿಳಿಯಾದ ತಕ್ಷಣ ಆತನಿಗೆ ಮುಪ್ಪು ಬಂದಿತು ಅಂತ ಹೇಳ್ತಾರೆ. ಕರಿಯ ಕೂದಲಿದ್ದರೆ ಅದು ಯೌವನದ ವಿಜಯದ ಧ್ವಜದ ಸಂಕೇತ ಅಂತ ಹೊಗಳ್ತಾರೆ. ಅಂದರೆ ಈಗಿನವರು ಬಿಳಿ ಬಂದರೂ ಕೂಡ ಕಪ್ಪು ಮಾಡ್ಕೊಳ್ತಾರೆ, ಅದು ಬೇರೆ ವಿಷಯ. ಆದರೆ ಯೌವನದ ಸಂಕೇತವೇ ಕಪ್ಪು ಕೂದಲು. ಹಾಗಾಗಿ ಯೌವನದ ವಿಜಯದ ಧ್ವಜದ ಸಂಕೇತ ಅಂತ ಈ ಕಪ್ಪು ಕೂದಲನ್ನು, ಕರಿಯ ಕೂದಲನ್ನು ಹೇಳ್ತಾರೆ, ಜನರು ಹೊಗಳ್ತಾರೆ. ಪ್ರಪಂಚದಲ್ಲಿ ಇರುವವರು ಇನ್ನೂ ಹೇಳ್ತಾರೆ. ಈ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಹೇಳ್ತಾಳೆ ನೋಡಿ, ಕಪ್ಪು ಭೂಮಿಯಲ್ಲಿ ಬೆಳೆಯಬೇಕು ನೀ ತೊಟ್ಟ ನೂಲ ಬಿಳುಪು ಬಟ್ಟೆ. ಅಂದರೆ ಪ್ರಪಂಚದಲ್ಲಿ ಇರುವವರೆಲ್ಲರೂ ಕೂಡ ತೊಡುವಂತಹ ಉಡುಪು ಅದು ಬಿಳಿಯ ನೂಲಿನಿಂದಲೇ ತಯಾರಾಗುವುದು. ಆದರೂ ಆ ನೂಲನ್ನು, ಅಂದರೆ ಹತ್ತಿಯಿಂದ ನೂಲನ್ನು ತಯಾರಿಸ್ತಾರೆ, ಆದರೆ ಹತ್ತಿಯ ಬಣ್ಣ ಬಿಳಿ, ಹಾಗಾಗಿ ಆ ಒಂದು ನೂಲು ಕೂಡ ಬಿಳಿಯಾಗಿರ್ತದೆ. ಆದರೆ ಆ ಬಿಳಿಯ ನೂಲು ಅಥವಾ ಬಿಳಿಯ ಹತ್ತಿ ಬರುವುದು ಯಾವುದರಿಂದ? ಅದು ಕಪ್ಪು ಮಣ್ಣಿನಿಂದಲೇ ಬೆಳೆಯುತ್ತಾರಲ್ಲದೆ ಬಿಳಿಯ ಮಂಜಿನ ಪ್ರದೇಶದಲ್ಲಿ ಅದನ್ನು ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅದೇ ಅಲ್ಲಿ ಪ್ರಶ್ನೆಯನ್ನು ಹಾಕುವಂಥದ್ದು, ಬೆಳೆಯ ಮಂಜಿನಲ್ಲಿ ಬೆಳೆಯಬಹುದೇ? ಮಂಜು ಬೆಳೆ ಇರ್ತದೆ, ಹಾಗಂತ ಅಲ್ಲಿ ಹತ್ತಿ ಬೆಳೆಯಲು ಸಾಧ್ಯವಿಲ್ಲ. ಈ ನಿಜವನ್ನು ನೀನು ಅರಿತುಕೋ ಅನ್ನುವಂಥದ್ದನ್ನು ಹೇಳ್ತಾಳೆ. ಹಾಗೆ ಮುಂದಿನ ಪದ್ಯ ಭಾಗ ಗಮನಿಸಿ. ಕರಿಯಳಾದರೂ ಉದಯ ನಾನು, ನೀನಿರುವೆ ಅಸ್ತಮಾನ, ನೀನೆ ತಾವರೆಯು ನಾನೇ ನೈದಿಲೆಯೋ, ಒಂದೇ ಜಲ ನಿಧಾನ, ಬಿಳಿಯ ಹಾಳೆ ನಾ ಕಪ್ಪು ಮಸಿಯೋ, ಆಗೋಣ ಪ್ರೇಮ ಕವನ, ದೇಹಕ್ಕೆ ಬಣ್ಣ ದೇಶಕ್ಕೆ ಬಣ್ಣ, ಆತ್ಮಕ್ಕೆ ಯಾವ ಬಣ್ಣ? ಇಲ್ಲಿ ಹೇಳ್ತಾಳೆ, ಆತ್ಮಕ್ಕೆ ಯಾವ ಬಣ್ಣ ಇದೆ? ದೇಹಕ್ಕೆ ಮಾತ್ರ ಬಣ್ಣ ಇದೆ, ದೇಶಕ್ಕೆ ಮಾತ್ರ ಬಣ್ಣ ಇದೆ. ಆದರೆ ಎಲ್ಲರ ಒಳಗೆ ಇರುವಂತಹ ಆತ್ಮಕ್ಕೆ ಯಾವುದೇ ಬಣ್ಣ ಇಲ್ಲ. ಇದನ್ನು ನೀನು ಅರಿತುಕೊಳ್ಬೇಕು. ನಾನು ಕರಿಯಳಾದರೂ ಸೂರ್ಯೋದಯ ಆಗುವುದು ನಾನು ಇರುವಂತಹ ಪೂರ್ವ ರಾಷ್ಟ್ರದಲ್ಲಿ, ಅಂದರೆ ನಾವಿರುವಂತಹ ಭಾರತದಲ್ಲಿ. ಆದರೆ ನೀನು ಇರುವುದು ಸೂರ್ಯ ಮುಳುಗುವಂತಹ ಪಶ್ಚಿಮ ರಾಷ್ಟ್ರದಲ್ಲಿ. ಪಶ್ಚಿಮ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತದೆ, ಪಶ್ಚಿಮದಲ್ಲಿ ಯಾವತ್ತೂ ಕೂಡ ಸೂರ್ಯನ ಅಸ್ತ ಆಗೋದು. ಹಾಗಾಗಿ ಇದು ಪಶ್ಚಿಮಾಂಗನಿಗೆ, ಅಲ್ಲಿ ಪಶ್ಚಿಮ ರಾಷ್ಟ್ರದವರಿಗೆ ಹೇಳುವಂಥದ್ದು. ನೀನು ಬಿಳಿಯ ತಾವರೆಯಾದರೆ ನಾನು ಕರಿಯ ನೈದಿಲೆಯ ಬಣ್ಣ ಸ್ವಲ್ಪ ನೇರಳೆ ಅಥವಾ ಕಪ್ಪಿರ್ತದೆ, ನಾನು ಕರಿಯ ನೈದಿಲೆ. ಆದರೆ ಇಬ್ಬರೂ ಬೆಳೆಯುವುದು ಒಂದೇ ಜಲದಲ್ಲಿ, ಒಂದೇ ಜಲ ನಿಧಾನ. ಬಿಳಿಯ ಹಾಳೆಯು ನೀನಾದರೆ, ಬಿಳಿಯ ಹಾಳೆ ನಾ ಕಪ್ಪು ಮಸಿಯು,
ಅಂದರೆ ಬಿಳಿಯ ಹಾಳೆಯಲ್ಲಿ, ಬಿಳಿಯ ಪೇಪರ್ನಲ್ಲಿ ಕಪ್ಪು ಮಸಿಯಿಂದಲೇ ಬರೀಬೇಕಲ್ವ. ಮಸಿ ಅಂದರೆ ಇಂಕ್. ಕಪ್ಪು ಮಸಿಯಾಗಿ ಭಾವನೆ ಭಾಷೆಯಾಗಿ ಮೈ ತಳೆದು ಒಂದೇ ಬಣ್ಣ, ಒಂದೇ ಒಮ್ಮತ ಸಾಧಿಸಿದರೆ ಸೊಗಸಾದ ಪ್ರೇಮ ಕವನವಾಗಲು ಸಾಧ್ಯ. ಅಂದರೆ ಬಿಳಿಯ ಪೇಪರಿಂದ, ಬಿಳಿಯ ಒಂದು ಪೇಪರ್ ಶೀಟಿಂದ ಕಪ್ಪು ಇಂಕಿನಲ್ಲಿ ಬರೆದ್ರೆ ಪ್ರೇಮ ಕವನವಾಗಲು ಸಾಧ್ಯವಾಗ್ತದೆ. ಹುಟ್ಟುವಂತಹ ದೇಹಕ್ಕೆ ಹಾಗೂ ಸೃಷ್ಟಿಯಾದಂತಹ ಈ ಭೂಮಿಯಲ್ಲಿ ಬಣ್ಣ ವೈವಿಧ್ಯಮಯವಾಗಿರಬಹುದು, ಆದರೆ ಅವೆರಡರ ಆತ್ಮಕ್ಕೆ ಬಣ್ಣವಿದೆ ಎಂದು ಹೇಳುವವರು ಯಾರು? ಹಾಗಾಗಿ ನೀನು ಈ ಸೂಕ್ಷ್ಮವನ್ನು ನೀನು ತಿಳಿದುಕೋ ಗೆಳತಿ ಅಂತ ಹೇಳ್ತಾಳೆ. ಮುಂದೆ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಏನು ಹೇಳ್ತಾಳೆ ನೋಡಿ. ನೀ ಹೆಮ್ಮೆ ಪಡುವ ಮಾಂತ್ರಿಕತೆಯೆಲ್ಲ ಭಾವಿಸಲು ಕಪ್ಪು ಕಪ್ಪು ಕಬ್ಬಿಣವು, ಕಪ್ಪು ಯಂತ್ರಗಳು ಕಪ್ಪು ಕಲ್ಲಿದ್ದಲೂ ಕಪ್ಪು, ಕಪ್ಪು ವಾಹನದ ಗಾಲಿ ಅದರುಸಿರು ಕಪ್ಪು, ಡಾಂಬರಿನ ಬೀದಿ ಕಪ್ಪು, ಈ ಕಪ್ಪು ಪ್ರಿಯವು ಅಪ್ರಿಯವದೇಕೆ ಹೇಳೆನ್ನ ಮೈಯ ಕಪ್ಪು. ಇಲ್ಲಿ ಈ ಪೂರ್ವಾಂಗನೆ ಹೇಳ್ತಾಳೆ, ಅಂದರೆ ನೀನು ತಾಂತ್ರಿಕವಾಗಿ, ಯಾಂತ್ರಿಕತೆಯೇ ಕಪ್ಪು ಇಲ್ಲಿ ಇರುವಂಥದ್ದು. ನೀನು ಮಾಂತ್ರಿಕವಾಗಿ ಅಥವಾ ತಾಂತ್ರಿಕವಾಗಿ ತೋರಿಸುವುದೆಲ್ಲ ಹೆಮ್ಮೆ ಪಡಬೇಕಾದದ್ದು ಹೌದು. ಆದರೂ ಅಲ್ಲಿಯೂ ಕೂಡ ಒಂದು ಆಶ್ಚರ್ಯಕರವಾದಂತಹ ಬಾಂಧವ್ಯ ಬೆಸೆದುಕೊಂಡಿದೆ. ನೀನು ತಯಾರಿಸಿರುವಂತಹ ಕಪ್ಪು ಕಪ್ಪು ವಾಹನಗಳು, ಆ ವಾಹನಗಳು ಕಬ್ಬಿಣದಿಂದಲೇ, ಕಪ್ಪು ಕಬ್ಬಿಣವು ಕಬ್ಬಿಣದಿಂದಲೇ ತಯಾರಾಗಿದೆ. ಅದರ ಬಣ್ಣ ಕಪ್ಪು, ಅದರ ಯಂತ್ರಗಳು ಕೂಡ ಕಪ್ಪು, ಅದರ ಚಲನೆಗೆ ಶಕ್ತಿಯಾಗಿರುವಂತಹ ಕಲ್ಲಿದ್ದಲು ಎನ್ನುವಂತಹ ಇಂಧನದ ಬಣ್ಣವೂ ಕೂಡ ಕಪ್ಪು. ವಾಹನಗಳ ಚಕ್ರ ಕಪ್ಪು, ಅದು ಉಗುಳುವ ಹೊಗೆಯ ಬಣ್ಣ ಕಪ್ಪು, ಅವು ಸಂಚರಿಸುವ ರಸ್ತೆಗಳ ಡಾಂಬರು ಕಪ್ಪು. ಇಷ್ಟೆಲ್ಲ ಕಪ್ಪು ಬಣ್ಣದ ವಸ್ತುಗಳು ಪ್ರಿಯವಾಗಿರಬೇಕಾದರೆ ನನ್ನ ಮೈ ಬಣ್ಣ ಕಪ್ಪಾಗಿದೆ ಎಂದು ಅಪ್ರಿಯವಾಗಿ ಕಾಣುವೆ ಏಕೆ ಗೆಳತಿ? ಈ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಮುಂದಿನ ಭಾಗದಲ್ಲಿ ಹೀಗೆ ಹೇಳ್ತಾಳೆ ನೋಡಿ. ಓ ಶ್ವೇತ ಕನ್ಯೆ, ಕಲಿಸುವೆನು ಬಾರಿ ಶೃಂಗಾರ ಸಾರವನ್ನು, ಕುಂಕುಮವ ನೀಡುವೆ ಬಿಡು ಕೆಂಪು ಕೇಡು ಎಂಬಿ ವಿಚಾರವನ್ನು, ಅರಸಿನವ ತೊಡೆವೆ ತೊಡೆ ಹಳದಿ ತ್ಯಾಜ್ಯವೆಂದೆಂಬ ವಾದವನ್ನು, ಹಚ್ಚುವೆನು ಕಣ್ಗೆ ಕಾಡಿಗೆಯ ನೋಡು ದರ್ಪಣದಿ ರೂಪವನ್ನು. ಇಷ್ಟೆಲ್ಲವನ್ನು ಸಮರ್ಥಿಸಿಕೊಳ್ಳುವಂತಹ ಪೂರ್ವಾಂಗನೆ ಇನ್ನೂ ಸ್ವಲ್ಪ ಮುಂದುವರೆದು ಹೀಗೆ ಹೇಳ್ತಾಳೆ. ಓ ಶ್ವೇತ ಕನ್ಯೆ, ಶ್ವೇತ ಅಂದರೆ ಬಿಳಿ, ಓ ಬಿಳಿಯಾದ ಕನ್ಯೆಯೇ, ನಿನಗೆ ಶೃಂಗಾರ ಸಾರದ ಪಾಠವನ್ನು ನಾನು ಕಲಿಸುತ್ತೇನೆ, ಶೃಂಗಾರದ ಪಾಠವನ್ನು ಕಲಿಸುತ್ತೇನೆ ಬಾರೆ ಎಂದು ಪಶ್ಚಿಮಾಂಗನೆ ವಿಶ್ವಾಸದಿಂದ ತನ್ನ ಕಡೆಗೆ ಆಕೆಯನ್ನು ಸೆಳೆಯಲು ಪೂರ್ವಾಂಗನೆ ಪ್ರಯತ್ನಿಸ್ತದೆ. ನಿನ್ನ ಹಣೆಗೆ ಕುಂಕುಮವನ್ನು ಇಟ್ಟು, ಕೆನ್ನೆಗಳಿಗೆ ಅರಸಿನವನ್ನು ಹಚ್ಚಿ, ಕಣ್ಣುಗಳಿಗೆ ಕಪ್ಪನೆಯ ಕಾಡಿಗೆಯನ್ನು ಹಚ್ಚುವೆ. ಆದರೆ ನೀನು, ಅಂದರೆ ಕೆಂಪು ಕೇಡು ಅನ್ನುವಂತಹ ಸಂಕೇತ, ಹಳದಿ ತ್ಯಾಜ್ಯ ವಸ್ತು, ತ್ಯಾಜ್ಯ ಅಂದರೆ ಉಪಯೋಗಕ್ಕೆ ಬಾರದೇ ಇರುವಂಥ ತ್ಯಾಜ್ಯ ವಸ್ತು ಎಂಬ ವಿಚಾರವಾದಗಳನ್ನು ದೂರ ಸರಿಸಿ ಕನ್ನಡಿಯಲ್ಲಿ ನಿನ್ನ ರೂಪವನ್ನು ನೋಡಿಕೊ, ಅದೆಷ್ಟು ಸುಂದರವಾಗಿ ಕಾಣುವೆ ಎಂದು ಪೂರ್ವಾಂಗನೆ ತನ್ನ ಭಾವಶ್ರೀಮಂತಿಕೆಯಿಂದ ನುಡಿಯುತ್ತಾಳೆ. ಅಂದರೆ ಭಾರತೀಯರು ಯಾವ ಸಂಸ್ಕೃತಿಯಲ್ಲಿ ಇದ್ದಾರೆ ಅದನ್ನು ನಾನು ನಿನ್ನ ಮುಖಕ್ಕೆ ಹಚ್ಚುತ್ತೇನೆ, ಆವಾಗ ನೋಡು ನಿನ್ನ ಆ ಒಂದು ರೂಪವನ್ನು, ಕನ್ನಡಿಯಲ್ಲಿ ನೋಡಿಕೋ ರೂಪವನ್ನು ಅಂತ ಒಂದು ರೀತಿಯಲ್ಲಿ ಹೆಮ್ಮೆಯಿಂದ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಹೇಳ್ತಾಳೆ. ಇನ್ನೂ ಮುಂದುವರಿದು ಮತ್ತು ಹೇಳ್ತಾಳೆ. ನಾ ಕಪಿಲೆ ನನ್ನ ಕೆಚ್ಚಲಲ್ಲಿ ಬಿಳಿಯ ಹಾಲಾಗಿ ಬಾಳು ಬಾರೆ, ನೀ ಮೃಗವು ನಿನ್ನ ನಾಭಿಯೋಳು ನಾನು ಕಸ್ತೂರಿಯಪ್ಪೆ ಬಾರೆ, ನಾ ನೀಲಮೇಘ ನನ್ನ ಉದರದಲ್ಲಿ ಸೆಳೆಮಿಂಚಿನಂತೆ ತೋರೆ, ನೀ ಶ್ವೇತ ಪದ್ಮ ನಾ ನೀಲ ಭೃಂಗ ನಿನ್ನೆದೆಯ ಮಧುವ ಹೀರೆ. ಇಲ್ಲಿ ಹೇಳ್ತಾಳೆ, ನಾನು ಕಪ್ಪು ಹಸು, ಕಪಿಲೆ ಅಂದರೆ ಕಪ್ಪು ಹಸುವಿಗೆ ಸಾಧಾರಣವಾಗಿ ಹೇಳ್ತಾರೆ. ನಾನು ಕಪ್ಪು ಹಸುವಾದರೂ ನನ್ನ ಕಪ್ಪನೆಯ ಕೆಚ್ಚಲಲ್ಲಿ ಇರುವಂಥದ್ದು ಬಿಳಿಯ ಹಾಲು ಅದು. ಹಾಗಾಗಿ ನೀನು ಬಿಳಿಯವಳಲ್ವಾ, ಅದು ಬಿಳಿಯ ಹಾಲು ನೀನು. ನಾನು ನಿನಗೆ ಆಶ್ರಯ. ಅಂತೆಯೇ ಕಸ್ತೂರಿ ಮೃಗ ಅಂದರೆ ಕಸ್ತೂರಿ ಮೃಗವು ನೀನಾದರೆ ನಿನ್ನ ನಾಭಿಯೊಳಗೆ ನಾನು ಕಸ್ತೂರಿ ದ್ರವವಾಗಿ ಆಶ್ರಯ ಪಡೆದಿರುವೆ. ಕಸ್ತೂರಿಯ ಬಣ್ಣ ಕಪ್ಪು, ಬಹಳ ಸುಗಂಧಭರಿತವಾದಂತಹ ಸೆಂಟ್ ಹೇಳ್ತಾರೆ ನೋಡಿ, ಸುಗಂಧ ದ್ರವ್ಯ ಅದು ಕಸ್ತೂರಿ. ಹಾಗಾಗಿ ನಾನು ನಿನ್ನ ಕೆಚ್ಚಲಲ್ಲಿ, ಅಂದರೆ ಮೃಗ ಬಿಳಿಯಾಗಿರ್ತದೆ, ನಿನ್ನ ಕೆಚ್ಚಲಲ್ಲಿ ಇರುವಂತಹ ಆ ಕಸ್ತೂರಿ ದ್ರವವಾಗಿ ನಾನು ಆಶ್ರಯ ಪಡೆದಿರುವೆ. ಹಾಗೆ ನಾನು ನೀಲಮೇಘ, ಕಪ್ಪು ಮೇಘ, ನಾನು ನೀಲ ಮೋಡವಾದರೆ, ಕಪ್ಪು ಮೋಡವಾದರೆ ನನ್ನೊಳಗೆ ನೀನು ಸೆಳೆಮಿಂಚಾಗಿ ತೋರುವೆ.
ಶ್ವೇತ ಪದ್ಮ ಅಂದರೆ ಇಲ್ಲಿ ಬಿಳಿಯ ತಾವರೆ ನೀನಾಗಿರಲು ನೀಲಭೃಂಗ ಅಂದರೆ ದುಂಬಿ ನಾನಾಗಿ ನಿನ್ನೆದೆಯ ಜೇನನ್ನು ಹೀರಲು ಬರುವೆ. ಹಾಗಾಗಿ ಈ ವಿಶ್ವತತ್ವವನ್ನು ನೀನು ಕಲಿತುಕೋ. ಅದನ್ನು ಹೇಳ್ತಾಳೆ. ಈ ವರ್ಣಮೈತ್ರಿ ಅನಿವಾರ್ಯ ಗೆಳತಿ, ಸರ್ವತ್ರ ವಿಶ್ವ ಪ್ರಕೃತಿ ತೋರುವುದು ಇದನೇ, ಸಾರುವುದು ಇದನೇ, ಇದೇ ಅದರ ನೀತಿ. ಹೊತ್ತಾರೆ ಕೆಂಪು ಮತ್ತಷ್ಟು ಹಳದಿ, ಹೊತ್ತೇಕೆ ಬಿಳುಪು ಗೆಳತಿ, ನಿನ್ನಂಗ ಬಿಳಿದು ಇದೋ ನೆರಳು ಕಪ್ಪು, ಎಲ್ಲಿಹುದು ವೈರ ಗೆಳತಿ. ಇನ್ನೂ ಹೇಳ್ತಾರೆ ಈ ಪೂರ್ವಾಂಗನೆ ಪಶ್ಚಿಮಾಂಗನಿಗೆ ಇನ್ನೂ ಹೇಳ್ತಾಳೆ. ಅಂದರೆ ಈ ವಿಶ್ವತತ್ವವನ್ನು ನೀನು ಅರಿತುಕೊಳ್ಬೇಕು. ನೀನು ಬಿಳಿಯಾದರೂ ನಿನ್ನ ನೆರಳು ಕಪ್ಪು, ಹಾಗಾಗಿ ನಮ್ಮಿಬ್ಬರಲ್ಲಿ ವೈರ ದ್ವೇಷವೇಕೆ. ಇಂದು ವಿಶ್ವದ ಎಲ್ಲೆಡೆ ಈ ವರ್ಣ ಮೈತ್ರಿ ಅನಿವಾರ್ಯ. ವರ್ಣದೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಳುವಂಥದ್ದು, ಸ್ನೇಹವನ್ನು ಬೆಳೆಸುವಂಥದ್ದು ಅದು ಅನಿವಾರ್ಯ. ಹಾಗಾಗಿ ಇದನ್ನು ನಾವು ಜಗತ್ತಿಗೆ ನಾವು ತೋರಿಸಿಕೊಡಬೇಕು. ಇದನ್ನೇ ಎಲ್ಲೆಡೆ ನಾವು ಸಾರಿ ಹೇಳಬೇಕು. ಇದು ಇಡೀ ವಿಶ್ವದ ನೀತಿ ಆಗಬೇಕು ಅನ್ನುವಂಥದ್ದನ್ನು ಕಾವ್ಯಾನಂದರು, ಸಿದ್ಧಯ್ಯ ಪುರಾಣಿಕರು ತಮ್ಮ ಈ ಕಾವ್ಯದಲ್ಲಿ ಮಾನವೀಯ ಅನುಕಂಪ, ಸರ್ವಸಮತಾ ಭಾವ, ಮೌಲ್ಯಾದರ್ಶನಗಳಲ್ಲಿ ವಿಶ್ವಾಸ, ಕಪ್ಪು ಮತ್ತು ಬಿಳುಪಿನ ಸಹಬಾಳ್ವೆಯ ಮಹತ್ವವನ್ನು ಈ ಕವನದಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈ ಒಂದು ಕವಿತೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರಬಹುದು. ಪಶ್ಚಿಮಾಂಗನೆ ಗರ್ವ ಪಡಲು ಕಾರಣಗಳೇನು? ಕಪ್ಪು ಶ್ರೇಷ್ಠ ಎಂದು ಪೂರ್ವಾಂಗನೆ ಹೇಗೆ ಸಾಬೀತುಪಡಿಸುತ್ತಾಳೆ? ಹಾಗೆ ಯಾಂತ್ರಿಕತೆ ಕಪ್ಪಿನಿಂದ ಕೂಡಿದೆ ಎಂದು ಪೂರ್ವಾಂಗನೆ ಹೇಗೆ ಪ್ರಸ್ತುತಪಡಿಸುತ್ತಾಳೆ? ಕಪ್ಪು ಬಿಳಿ ಕೂಡಿದರೆ ನಿಜವಾದ ಸುಖ ಎಂಬುದನ್ನು ಪೂರ್ವಾಂಗನೆ ಹೇಗೆ ಹೇಳುತ್ತಾಳೆ? ಹಾಗೆ ಕಪ್ಪು ಶಕ್ತಿ ಸಾಮರ್ಥ್ಯದ ಪ್ರತೀಕ ಎಂದು ಪೂರ್ವಾಂಗನೆ ಹೇಗೆ ಸ್ಪಷ್ಟಪಡಿಸಿದ್ದಾಳೆ? ಎರಡನೇ ಪ್ರಶ್ನೆ, ಮುಂದಿನ ಪ್ರಶ್ನೆ ಗಮನಿಸಿ. ಕಪ್ಪು ಬಿಳಿ ಕೆಂಪು ಹಳದಿ ಎಲ್ಲ ಕೂಡಿ ಸುಮಧುರ ಬದುಕು ಸಾಧ್ಯವಾಗುವುದನ್ನು ಕವಿತೆಯಲ್ಲಿ ಹೇಗೆ ನಿರೂಪಿಸಲಾಗಿದೆ? ಹಾಗೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವರ್ಣ ಮೈತ್ರಿ ಅನಿವಾರ್ಯ ಎಂಬ ವಿಶ್ವತತ್ವ ಕವಿತೆಯಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿರಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಕಾವ್ಯಾನಂದ ಇವರು ಬರೆದ ಪೂರ್ವಾಂಗನೆ ಪಶ್ಚಿಮಾಂಗನೆಗೆ ಅನ್ನುವಂತಹ ಕವಿತೆಯ ಭಾವಾರ್ಥಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.